ಶ್ರೀನಿವಾಸ. ಹರಿ ಓಂ. ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 2026 ಮಕರ ರಾಶಿಯ ಯುಗಾದಿಯ ನಂತರ ಒಂದು ರಾಶಿ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ. ತುಂಬ ದಿವಸ ಒಂದು 7.5 ವರ್ಷದಿಂದ ನಾವು ಭಾಳನೇ ಒಂದು ಕಷ್ಟ, ನೋವು, ಸಂಕಟ, ನಷ್ಟ ಎಲ್ಲ ಅನುಭವಿಸ್ಕೊಳ್ತಾನೆ ಬಂದಿದ್ವಿ. ತುಂಬಾ ಅನುಭವಿಸ್ಬಿಟ್ಟಿದ್ವಿ, ಹೇಳೋಕ್ಕೆ ಆಗೋದಿಲ್ಲ. ಅದರಲ್ಲೂ ಈ ವರ್ಷದ ಪ್ರಾರಂಭದಲ್ಲಂತೂ ಯಾರ ಹತ್ರನೂ ಹೇಳೋಕ್ಕೂ ಆಗದೆ, ಬಿಡೋಕ್ಕೂ ಆಗದೇ, ಊಟ ತಿನ್ನೋಕ್ಕೂ ಆಗದೇ, ನಿದ್ದೆನೂ ಮಾಡೋಕ್ಕಾಗ್ದೇ ಒಬ್ಬರೇ ಸಂಕಟನ ಅನುಭವಿಸಿರೋ ಅಂಥ ಒಂದು ಸನ್ನಿವೇಶ ತುಂಬಾ ಇದೆ. ಹಾಗಾಗಿ ಈ 7.5 ವರ್ಷದ ಕಷ್ಟಕ್ಕೆ ಈಗ ಒಂದು ಒಳ್ಳೆ ಕಾಲನೇ ಬಂದಿದೆ ಅಂತಲೇ ಹೇಳ್ಬೋದು. ಈ ಯುಗಾದಿಯ ನಂತರ ಏನು ನಾವು 7.5 ವರ್ಷ ಅನುಭವಿಸಿದ್ದೀವಿ, ಶನಿ ಬಂದು ನಮಗೆ ಒಂದು 7.5 ಅಂತ ಆಗಿತ್ತು. ನಮ್ಮ ಒಂದು ಮಕರ ರಾಶಿಗೆ ಎಷ್ಟು ನಷ್ಟ ನೋವು ಆಗಿತ್ತೋ ಅಷ್ಟೇ ಒಂದು ತುಂಬಿ ಕೊಡುವಂಥ ಕಾಲ, ಟೈಮು ಈಗ ನಮಗೆ ಬಂದಿದೆ ಸ್ನೇಹಿತರೆ. ತುಂಬಾ ಒಂದು ಅದೃಷ್ಟದ ಒಂದು ದಿನ ಅಂತಲೇ ನಾವು ಹೇಳ್ಬೋದು. ನೋಡಿ, ಈ ಒಂದು ಯುಗಾದಿಯ ನಂತರ ನಮಗೆ ಗುರು ಅನುಗ್ರಹ ಮತ್ತು ಶನಿ ಅನುಗ್ರಹ ಎರಡೂ ಇರೋದ್ರಿಂದ ಈ ಮಕರ ರಾಶಿಯವರಿಗೆ ಮುಟ್ಟಿದೆಲ್ಲ ಚಿನ್ನ ಅಂತಲೇ ಹೇಳ್ಬೋದು. ಏನು ಅವ್ರು ಇಷ್ಟು ವರ್ಷ ಅನುಭವಿಸ್ಕೊಂಬಂದಿದ್ದ ನೋವು ಸಂಕಟಕ್ಕೆ ಈಗ ಒಂದು ಒಳ್ಳೆಯ ಕಾಲನೇ ಬಂದಿದೆ. ಏಪ್ರಿಲ್ ಕಳೆದ ನಂತರ ಮೇ ಜೂನ್ ತಿಂಗಳಲ್ಲಿ ಅವರ ಅದೃಷ್ಟದ ಬಾಕ್ಲು ತೆಗೆಯುತ್ತೆ ಅಂತ ಹೇಳ್ಬೋದು. ಭಾಗ್ಯ ಯೋಗ, ಕುಬೇರ ಯೋಗ, ತುಂಬ ಯೋಗಗಳು ಅವ್ರನ್ನ ಹುಡಿಕೊಂಡು ಬರೋವಂಥ ಒಂದು ಈ ತಿಂಗಳಾಗಿದೆ. ಈ 2026ರಲ್ಲಿ ಅವರು ತುಂಬಾ ಚೆನ್ನಾಗಿ ಬದುಕಿರ್ತಾರೆ. ಏಪ್ರಿಲ್ ನಂತರ ತುಂಬ ದುಡ್ಡು, ಕಾಸು, ಒಡವೆ, ಹಣ ಎಲ್ಲ ಅವ್ರಿಗೆ ಸಿಗುತ್ತೆ. ಹೆಂಡತಿ ಮನೆ ಕಡೆಯಿಂದನೂ ಸಹ ಅವ್ರಿಗೆ ಹಣ ಬರುವಂಥ ಒಂದು ಟೈಮ್ ಆಗಿದೆ. ಮತ್ತು ಅವರ ತಾಯಿ ತಂದೆ ಕಡೆಯಿಂದ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ಮತ್ತು ತುಂಬ ಯೋಗ ಇದೆ. ಹಣ ಅಂದರೆ ಅವ್ರಿಗೆ ನೋಡೇ ಇರೋದಿಲ್ಲ, ಅಷ್ಟು ಒಂದು ದುಡ್ಡು ಕಾಸಿನ ಯೋಗ ಅವ್ರಿಗೆ ಈ ಒಂದು ಏಪ್ರಿಲ್ ನಂತರ ಅವ್ರಿಗೆ ತುಂಬ ಚೆನ್ನಾಗಿ ಬರುತ್ತೆ. 10ನೇ ತಿಂಗಳು ತಕ್ಕನೂ ತುಂಬಾ ಚೆನ್ನಾಗಿ ಅವರ ವ್ಯವಹಾರ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಆನಂತರ ಏನು ಅವರು ಈ ಮಕರ ರಾಶಿ ಅಂತಲಿ ಹುಟ್ಟಿದವರು ಒಂದು ಸರಿ ಅದನ್ನು ಒಂದು ಸ್ಟೇಷನ್ನು ಮತ್ತು ಕೋರ್ಟ್ ಮೆಟ್ಲು ಹತ್ತಲೇಬೇಕು. ಆ ರಾಶಿಯವ್ರಿಗೆ ಒಂದು ಫಲನೇ ಹಂಗಿದೆ. ಆ ಕೋರ್ಟ್ ಕೇಸ್ ಏನು ಅವ್ರಿಗೆ ನಿಂತೋಗಿದೆ, ಭಾಳ ವರ್ಷದಿಂದ ಒಂದು ಜಮೀನು ಕೇಸ್ ಆಗ್ಬೋದು, ಇಲ್ಲ ಬೇರೆ ಯಾವುದಾನ ಒಂದು ಮನೆ ಕೇಸ್ ಆಗಿರ್ಬೋದು, ಅದು ಶೀಘ್ರವಾಗಿ ಕೋರ್ಟ್ ಕೆಲಸ ಅವ್ರಿಗೆ ಬಗೆಹರಿದು ಆ ತಲೆ ತೊಳ್ಕೊಳ್ಳೋ ಅಂಥ ಒಂದು ಅನುಕೂಲ ಈ ಒಂದು ವರ್ಷದಲ್ಲಾಗುತ್ತೆ. ಮತ್ತು ಒಂದು ಭೂಮಿ ಅಂತ ಬಂದರೆ ಒಳ್ಳೊಳ್ಳೆ ಭೂಮಿಗೆ ಕೈ ಇಡ್ತೀರಾ, ಒಳ್ಳೆ ಮನೆ ತಗೋತೀರಾ, ಒಳ್ಳೆ ಕಾರ್ ತಗೋತೀರಾ. ಒಂದು ವ್ಯವಹಾರಕ್ಕೆ ಕೈ ಇಡಬೇಕು ಅಂದರೆ ಮೇನ್ ನಂತರ ನೀವು ಯಾವುದಾನ ಒಂದು ಉದ್ಯೋಗ ಮಾಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ನೀವು ಹಾಕೋ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ. ಈ ಒಂದು ರಾಶಿ ನಕ್ಷತ್ರದಲ್ಲಿ ಹುಟ್ಟೋರು ಆದಷ್ಟು ಒಂದು ಚಿನ್ನ ಬೆಳ್ಳಿ ವ್ಯಾಪಾರ ಮಾಡಿದ್ರೂ ಅವ್ರಿಗೆ ಒಂದು ಸಕ್ಸಸ್ ಆಗೋ ಯೋಗ ಇದೆ. ಫಿಲಮ್ ಫೀಲ್ಡ್ಗೆ ಅವರು ಒಂದು ನಿರ್ಮಾಪಕರು, ನಿರ್ದೇಶಕರು ಆಗೋಬೇಕು ಅಂತ ಇದ್ದರೆ ಅವ್ರ ಕೆಲಸನೂ ಸಕ್ಸಸ್ ಆಗುತ್ತೆ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಬೇಗನೆ ಬೆಳೆಯುತ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಬಟ್ಟೆ ವ್ಯಾಪಾರದಿಂದನೂ ಅವ್ರಿಗೆ ಒಂದು ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿ ಈ ಒಂದು ವರ್ಷ ಬರುತ್ತೆ. ಅವರು ನೆನೆಸ್ಕೋಬೇಕು, ಏನು ನಾನು 7 ವರ್ಷ ಅನುಭವಿಸ್ಕೊಂಡು ಬಂದಿದ್ನೋ ಆ ಕಷ್ಟ ಎಲ್ಲ ಇಷ್ಟು ಬೇಗ ಈ ಒಂದು 4-5 ತಿಂಗಳಲ್ಲಿ ಬಗೆಹರಿತಲ್ಲಪ್ಪ ಅಂತ ಹೇಳಿ ನೆನೆಸ್ಕೊಳ್ಳೋ ಅಂಥ ಮಟ್ಟಿಗೆ ಅವರು ಮಕರ ರಾಶಿಯವರು ಬೆಳೀತಾರೆ. ಅದರಲ್ಲಿ ಎಜುಕೇಷನ್ ಅಂತ ಬಂದರೆ ಓದೋ ಮಕ್ಕಳು ಆದಷ್ಟು ಅವರು ಮೊಬೈಲ್ ಕಡೆ ಅಡಿಕ್ಟ್ ಆಗಿಬಿಡ್ತಾರೆ, ಓದೋದ ಕಡೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ತುಂಬ ರ್ಯಾಂಕ್ ಬರ್ತಾಯಿದ್ದಾರೆ ನನ್ನ ಮಗ ಅಂತ ನೀವು ಯಾಮಾರಿದ್ರೆ ಅವ್ನು ಖಂಡಿತ ಅವನು ಎಕ್ಸಾಮ್ ಟೈಮಲ್ಲಿ ಬಿದ್ದೋಗ್ಬಿಡ್ತಾನೆ. ಆದಷ್ಟು ಮತ್ತು ಲೋಗೆ ಅಂತ ಅವರು ಪ್ರೀತಿ ಪ್ರೇಮಕ್ಕೆ ಅಂತ ಬಿದ್ದೋಗ್ಬಿಡ್ತಾರೆ. ಆದಷ್ಟು ತಂದೆ ತಾಯಿದಿರು ಮಕ್ಕಳ ಕಡೆ ಒಂದು ಸ್ವಲ್ಪ ಗಮನ ಕೊಡಿ. ಓದ್ತಾವ್ರ ಬಿಡ್ತಾವ್ರ, ಫೋನು ಯಾವ ಥರ ಯೂಸ್ ಮಾಡ್ತಾರೆ ಅಂತ ನೋಡಿಕೊಂಡು ಮಕ್ಕಳ ಕಡೆ ನೀವು ಗಮನ ಕೊಟ್ಟಷ್ಟು ತಂದೆ ತಾಯಿಗೆ, ಈ ಒಂದು ಮಕರ ರಾಶಿ ತಂದೆ ತಾಯಿಯರಿಗೆ ಒಳ್ಳೆಯದಾಗುತ್ತೆ. ಮತ್ತು ಮಕರ ರಾಶಿಯಲ್ಲಿ ಓದೋವಂಥ ಮಕ್ಕಳು ಅಷ್ಟೇ ಪ್ರೀತಿ ಪ್ರೇಮಕ್ಕೆ ಬೀಳೋಂಥ ಒಂದು ಚಾನ್ಸಸ್ ಇದೆ. ಆದಷ್ಟು ನೀವು ಒಂದು ಅವಾಯ್ಡ್ ಮಾಡಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ. ನೋಡಿ, ನಿಮಗೆ ಫಾರಿನ್ಗೆ ಹೋಗೋವಂಥ ಯೋಗ ಇದೆ ಮಕರ ರಾಶಿಯವರಿಗೆ. ಫಾರಿನಲ್ಲಿ ಹೋಗಿ ಬೆಳೆಯೋವಂಥ ಒಂದು ಕೋಟಿ ದುಡ್ಡು ಮಾಡೋವಂಥ ಯೋಗ ಇದೆ. ಮತ್ತು ಫ್ಲೈಟ್ಗಳಲ್ಲಿ ಓಡಾಡೋ ಅಂಥ ಯೋಗ ಇದೆ. ಈ ಯೋಗ ಎಲ್ಲ ಮಕರ ರಾಶಿಯವರಿಗೆ ಹುಡಿಕೊಂಡು ಬರೋ ಅಂಥ ಈ ಒಂದು 2026
ವರ್ಷ ಆಗಿದೆ ಸ್ನೇಹಿತರೆ. ಹಂಗಾಗಿ ಪ್ರತಿಯೊಬ್ಬರೂ ನೀವೇನು ಮಕರ ರಾಶಿಯಲ್ಲಿ ಹುಟ್ಟಿದ್ದೀರೋ ಅವ್ರು ಬರೋ ಅಂಥ ದುಡ್ಡಿಗೆ ಲೆಕ್ಕ ಇಲ್ಲದಷ್ಟು ದುಡ್ಡು ಬರುತ್ತೆ. ಆ ದುಡ್ಡನ್ನು ಆದಷ್ಟು ನೀವು ಬರ್ತಾಯಿದೆಯಲ್ಲ ಬಿಡು ನಮ್ಮ ದುಡ್ಡಲ್ವ ಅಂತೇಳಿ ಖರ್ಚು ಮಾಡಿದ್ರೆ ಖಂಡಿತ ನಿಮ್ಗೆ ಲತ್ತೆ ಹೊಡೆಯುತ್ತೆ. ಆ ದುಡ್ಡನ್ನು ನೀವು ಯಾವುದನ್ನ ಒಂದು ಭೂಮಿ ಮೇಲೋ ಇಲ್ಲ ಒಂದು ಡೆಪಾಸಿಟ್ ಇಡೋದೋ ಇಲ್ಲ ಒಂದು ಗೋಲ್ಡ್ ಮೇಲೋ ಅನುಕೂಲ ಆಗೋ ರೀತಿಲಿ ಮಕರ ರಾಶಿಯವರು ತಲೆ ಉಪಯೋಗಿಸಿ ನೀವು ಮಾಡಬೇಕು. ಮುಂದೆ ಭವಿಷ್ಯ ಚೆನ್ನಾಗಿರುತ್ತೆ. ಮತ್ತು ಮಕರ ರಾಶಿಯ ದಂಪತಿಗಳು ಎಷ್ಟೋ ಜನ ದೂರ ಆಗಿದ್ರು ಮಾತುಕತೆ ಬಿಟ್ಟಿದ್ರು ಅವರೆಲ್ಲ ಒಂದಾಗುವಂಥ ಒಂದು ಸಂದರ್ಭ ಈ ಒಂದು ರಾಶಿಯವ್ರಿಗೆ ಈ ವರ್ಷ ಕೂಡ ಬರ್ತಾಯಿದೆ. ಮಕ್ಕಳುಗಳ ಬಗ್ಗೆ ಆದಷ್ಟು ಒಂದು ಗಮನ ಕೊಡಿ. ಮತ್ತು ತಂದೆ ತಾಯಿ ಆರೋಗ್ಯದ ಕಡೆ ನೀವು ಗಮನ ಕೊಡಲೇಬೇಕು. ಅವ್ರಿಗೊಂಚೂರು ಏರುಪೇರಾಗುತ್ತೆ. ಮಕರ ರಾಶಿಯವರ ತಂದೆ ತಾಯಿರು ಮತ್ತು ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಕಿತ್ತಾಡ್ಕೊಂಬಿಟ್ಟಿರ್ತೀರ ಒಂದು ಯಾವುದನ್ನ ಒಂದು ವ್ಯವಹಾರಕ್ಕೆ ಅವರೆಲ್ಲರೂ ಒಂದಾಗುವಂಥ ಒಂದು ಸಂದರ್ಭ ಬಂದಿದೆ. ಮತ್ತು ಮಕ್ಕಳೇ ಇಲ್ಲ ಅಂತ ತುಂಬ ವರ್ಷದಿಂದ ಕೊರಗೋ ಅಂಥ ಮಕರ ರಾಶಿಯವ್ರಿಗೆ ಈ ವರ್ಷ ಒಳ್ಳೆ ಕಡೆ ನೀವು ಒಂದು ತೋರಿಸಿ ಒಂದು ದೇವರ ಆರಾಧನೆ ಮಾಡಿ ಒಂದು ಟ್ರೀಟ್ಮೆಂಟ್ ತೊಗೊಳೋದ್ರಿಂದನೂ ನಿಮಗೆ ಒಂದು ಮಕ್ಕಳಾಗುವಂಥ ಯೋಗ ಫಲ ನಿಮಗೆ ಬಂದು ನೋಡಿ. ಯೋಗನೇ ಶುಭ ಯೋಗ, ಕುಬೇರ ಯೋಗ, ಭಾಗ್ಯ ಯೋಗ, ಇಂಥ ಯೋಗ ಅನ್ನಂಗಿಲ್ಲ. ಶುಕ್ರ ನಿಮ್ಮ ರಾಶಿಗೆ ಬಂದು ಕುತ್ಕೊಂಡ್ಬಿಡ್ತಾನೆ. ಯಾರು ಬಂದರೂ ನಿಮ್ಮನ್ನು ಅಳ್ಳಾಡ್ಸೋಕ್ಕಾಗೋದಿಲ್ಲ. ನೀವೊಂದು ಲೀಡರ್ಶಿಪ್ಪಲ್ಲಿ ಇರ್ತೀರ. ಆ ಥರನೇ ನೀವು ಮೆರೀತೀರ. ನಿಮ್ಮಲ್ಲಿ ಕೆಟ್ಟ ಹಠ ಅಂದರೆ ಸ್ವಲ್ಪ ಕೋಪ ಇರುತ್ತೆ. ಆ ಕೋಪದಿಂದ ಸ್ವಲ್ಪ ನಿಷ್ಠುರ ಆಗೋಗ್ತೀರ. ನೀವೊಂದು 10 ಜನದ ಮುಂದೆ ಮಾತಾಡಬೇಕಾದ್ರೆ ನಾನು ನನ್ನದೇ ಮಾತು ಅನ್ನೋ ಥರ ದಯವಿಟ್ಟು ಹೋಗಬೇಡಿ. ಭಗವಂತ ಈ ಎಲ್ಲ ಒಂದು ಅನುಕೂಲ ನಿಮಗೆ ಮಾಡಿಕೊಡ್ಬೇಕಾದ್ರೆ ನೋಡಿ, ಕಿತ್ತೋಗಿರೋವಂಥ ದಾಂಪತ್ಯ ಒಂದಾಗುತ್ತೆ. ಹಣಕಾಸಿನ ಸಮಸ್ಯೆ ಇರೋರಿಗೆ ಬಗೆಹರಿಸ್ಬಿಡ್ತಾನೆ. ಭೂಮಿ ವಿಷಯದಲ್ಲಿ ಬಗೆಹರಿಸ್ಕೊಡ್ತಾನೆ. ಕೋರ್ಟ್ ಕೆಲಸದಲ್ಲಿ ಬಗೆಹರಿಸ್ತಾರೆ. ಈ ಥರ ಎಲ್ಲ ನಿಮಗೆ ಒಂದು ಬಗೆಹರಿಸ್ಕೊಂಡು ಬಂದಾಗ ನೀವು ಒಂದು ಕೋಪ ಹಠದಿಂದ ಯಾರನ್ನೂ ಕೆಡಿಸ್ಕೋಬೇಡಿ. ಆದಷ್ಟು ನೆಮ್ಮದಿಯಿಂದ ಜೀವನ ಮಾಡ್ಕೊಂಡು ಹೋಗಿ. ಯಾಕೆಂದರೆ ಈ 2026ನೇ ಇಸ್ವಿಲಿ ನೀವೇನು ಅಂದ್ಕೊಳ್ತೀರೋ ಅದೆಲ್ಲ ಆಗೋವಂಥ ಒಂದು ವರ್ಷ ಆಗಿದೆ. ಮತ್ತು ಶುಕ್ರನ ತುಂಬ ಆರಾಧನೆ ಮಾಡಿ ಶುಕ್ರ ಸ್ವಾಮಿಗೆ ಸಂಬಂಧಪಟ್ಟಂಥ ಶ್ಲೋಕಗಳು ಹಾಡುಗಳನ್ನ ನೀವು ಹೇಳ್ತಾ ಬನ್ನಿ. ನೀವು ಸಂಪಾದನೆ ಮಾಡೋದಕ್ಕಿಂತ ದುಪ್ಪಟ್ಟು ಅದ್ರ ಜೊತೆಗೆ ಪ್ಲಸ್ ಆಗಿ ಇನ್ನಷ್ಟು ನೀವು ಒಂದು ಸಂಪಾದನೆ ಮಾಡೋವಂಥ ಯೋಗ ಇದೆ. ಮತ್ತು ಶನಿ ದೇವ್ರನ್ನ ಆರಾಧನೆ ಮಾಡಿ, ಲಕ್ಷ್ಮೀ ನರಸಿಂಹಸ್ವಾಮಿಯವ್ರನ್ನ ಆರಾಧನೆ ಮಾಡಿ. ಶನೇಶ್ವರನೇ ನಿಮಗೆ ಭಾಳ ಒಂದು ಪ್ರೀತಿಯಾಗಿರೋ ದೇವರು. ನೋಡಿ 7 ವರ್ಷ ಎಷ್ಟು ನಿಮಗೆ ಕಷ್ಟ ನಷ್ಟ ನೋವು ಕೊಟ್ಟರು ಅಷ್ಟೇ ಒಳ್ಳೆಯದನ್ನು ಶನಿ ದೇವರು ಕೊಟ್ಟೇ ಕೊಡ್ತಾರೆ. ಯಾಕೆಂದರೆ ಅದಕ್ಕೆ 7.5 ಇದ್ದಾಗ ಅಷ್ಟೇ ಒಂದು ತಂದೆ ತಾಯಿ ಬುದ್ಧಿ ಕಲಿಬೇಕು ಅಂತ ಹೆಂಗೆ ಹೊಡಿದ್ದು ಆಮೇಲೆ ಒಂದು ಒಳ್ಳೆ ರೀತಿಲಿ ಹೋಗ್ಬೇಕಾದ್ರೆ ಹೆಂಗೆ ಒಂದು ಮುದ್ದು ಪ್ರೀತಿ ಮಾಡ್ತಾರೋ ಆ ಥರ ಶನಿ ದೇವರು ಅಷ್ಟೇ ನಿಮಗೆ ಎಷ್ಟು ಕಷ್ಟ ಕೊಡ್ತಾರೋ ಅದು ಈಕ್ವಲ್ ಆಗಿ ನಿಮಗೆ ಭಾಗ್ಯವನ್ನು ನಿಮಗೆ ಒಂದು ಕುಬೇರನ ಯೋಗನ ಸ್ವಾಮಿ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ಶನಿ ದೇವರನ್ನ ಆರಾಧನೆ ಮಾಡಿ, ಲಕ್ಷ್ಮೀ ನರಸಿಂಹಸ್ವಾಮಿನ ಆರಾಧನೆ ಮಾಡಿ, ರಾಯರ ಮಠಕ್ಕೆ ಹೋಗಿ ರಾಯರನ್ನ ಆರಾಧನೆ ಮಾಡಿದಷ್ಟು ನಿಮಗೂ ಇನ್ನೂ ಹೆಚ್ಚಿಗೆ ಗುರುಬಲ ಬರುತ್ತೆ. ಈ ಥರ ಎಲ್ಲ ಮಾಡ್ಕೊಂಬನ್ನಿ. ಮತ್ತು ಕಪ್ಪು ನಾಯಿಗಳಿಗೆ ನೀವು ಊಟ ಹಾಕಿದಷ್ಟು ನಿಮಗಿನ್ನ ಒಂದು ಯೋಗ ಬರೋವಂಥ ಒಂದು ಯೋಗಕ್ಕೆ ದಾರಿ ಸಿಗುತ್ತೆ. ಮತ್ತು ನೀವು ಊಟ ಮಾಡಬೇಕಾದ್ರೆ ಅದಕ್ಕೆ ಬಿಳಿ ಅವರೆಕಾಳು, ಹೆಸರು ಕಾಳು, ತೊಗರಿ ಬೇಳೆ ಈ ಥರ ಒಂದು ಸಂಬಂಧಪಟ್ಟ ಕಾಳುಗಳನ್ನ ನೀವು ಉಪಯೋಗಿಸ್ತಾ ಬರ್ತಿದ್ರೆ ನಿಮಗೆಲ್ಲ ಪಾಸಿಟಿವ್ ಆಗೇ ಬರ್ತಾ ಇರುತ್ತೆ. ಹಣ ಬರೋ ಕಡೆ ಅಡೆತಡೆ ಆಗೋದಿಲ್ಲ. ಇನ್ನು ಬೇಗ ಬರುವಂತಹ ಒಂದು ರೂಟಿನ ಮಾರ್ಗನ ಅದು ತೋರಿಸುತ್ತೆ. ಮತ್ತು ನೀವು ಬಣ್ಣ ಅಂತ ಹಾಕ್ಕೊಳ್ಬೇಕಾದ್ರೆ ಆದಷ್ಟು ನೀಲಿ ಬಣ್ಣ, ಹಸಿರು ಬಣ್ಣನ ನೀವು ಹಾಕ್ಕೊಳ್ತಾ ಬನ್ನಿ. ಈ ಬಣ್ಣದಿಂದನೂ ನಿಮಗೆ ಒಂದು ಯೋಗ ಬರುತ್ತೆ. ಮತ್ತು ಒಂದು ಹಳದಿ ಬಣ್ಣದ ಕರ್ಚೀಫ್ನ ನೀವೊಂದು ಪರ್ಸಲ್ಲೋ ಒಂದು ಪ್ಯಾಕೆಟಲ್ಲೋ ಇಟ್ಕೊಳ್ಳೋದ್ರಿಂದ ಗುರು ಮತ್ತು ಶನಿ ಅನುಗ್ರಹ ಎರಡೂ ಇರೋದ್ರಿಂದ ನಿಮ್ಗೆ ಇನ್ನೂ ಯೋಗ ಬರುತ್ತೆ. ಹಾಗಾಗಿ ಹಳದಿ ಕಲರ್ದು ಒಂದು ಕರ್ಚೀಫ್ನ ಇಟ್ಕೊಳ್ಳಿ. ಮತ್ತು ತುಂಬ ವರ್ಷದಿಂದ ಒಂದು ಲವ್ ಮಾಡಿ ಮದುವೆನೇ ಆಗಿಲ್ಲ ಅಂತ ನೋವು ತಿಂತಾರೋ ಅಂಥ ಪ್ರೇಮಿಗಳಿಗೂ ಇದೊಂದು ಶುಭ ಕೊಡೋ ಅಂಥ ವರ್ಷ ಆಗಿದೆ. ಖಂಡಿತ ಅವ್ರಿಗೆ ಈ ವರ್ಷ ಮದುವೆ ಆಗೋ ಯೋಗ ಬಂದಿದೆ. ಮತ್ತು ಓದೋ ಅಂಥ ಮಕ್ಕಳುಗಳು ಭಾಳ ಒಂದು ಶ್ರದ್ಧೆ ಭಕ್ತಿಯಿಂದ ಗಮನ ಕೊಟ್ಟು ನೀವು ಹೋದರೆ ಒಳ್ಳೆಯ ಒಂದು ಸ್ಥಾನಮಾನ, ಒಂದು ಒಳ್ಳೊಳ್ಳೆ ಉದ್ಯೋಗ ಸಿಗೋವಂಥ ಒಂದು ಯೋಗ ಇದೆ ಸ್ನೇಹಿತರೆ. ಆದಷ್ಟು ಓದೋ ಮಕ್ಕಳು ಒಂದು ಶ್ರದ್ಧೆಯಿಂದ ಓದ್ಕೊಂಬನ್ನಿ. ಏಕೆಂದರೆ ಈ ವರ್ಷ ತುಂಬಾ ಚೆನ್ನಾಗಿದೆ. ಮತ್ತು ನೀವೊಂದು ಖರ್ಜೂರನ ಒಂದು ದಾನ ಮಾಡಬೇಕು ಸ್ನೇಹಿತರೆ.
ತುಂಬ ಒಂದು ಖರ್ಜೂರ ದಾನ ಮಾಡೋದ್ರಿಂದ ತುಂಬ ಯೋಗ ಇದೆ. ನೀವೊಂದು ಏನಾನ ಒಂದು ಕಾರ್ಯಕ್ರಮ ಬಂದಾಗ ಒಂದು ದೇವಸ್ಥಾನಗಳಲ್ಲಿ ಒಂದು ಪ್ರಸಾದ ರೀತಿಯಲ್ಲಿ ಅದು ನೀವು ಖರ್ಜೂರನ ಒಣ ಖರ್ಜೂರನ ನೀವು ಕೊಡ್ತಾ ಬರ್ತಿದ್ರೆ ಅದರಿಂದನೂ ನಿಮಗೆ ಒಂದು ಶುಭ ತರೋ ಅಂತ ಒಂದು ಯೋಗ ಇದೆ. ಮತ್ತು ತಿರುಪತಿ ವೆಂಕಟೇಶ್ವರ ಸ್ವಾಮಿಯವ್ರನ್ನ ಈ ವರ್ಷ ಒಂದು 2-3 ಸರಿ ಆದರೂ ಒಂದು ದರ್ಶನ ಮಾಡ್ಕೊಂಬನ್ನಿ. ಸ್ವಾಮಿನ ನೀವು ದರ್ಶನ ಮಾಡಿದಷ್ಟು ತುಂಬ ಯೋಗ ಇದೆ. ಮತ್ತು ನೀವು ಮನೆಯಲ್ಲಿ ಒಂದು ಪೂಜೆ ಅಂತ ಮಾಡಬೇಕಾದ್ರೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮನ ಹಾಕಿ ಕೇಳ್ತಾ ಬನ್ನಿ. ವಿಷ್ಣು ಸಹಸ್ರನಾಮ ಕೇಳಿದಷ್ಟು ಮನೆಯಲ್ಲಿ ವೃದ್ಧಿ ಆಗುತ್ತೆ. ನೋಡಪ್ಪ, ಈ ವರ್ಷ 2026 ನಮಗೆಲ್ಲ ಚೆನ್ನಾಗಿದೆ ಅಂತ ನಾವು ನೆಗ್ಲೆಕ್ಟ್ ಮಾಡೋದಲ್ಲ. ಅದ್ರ ಜೊತೆ ನಾವೆಲ್ಲನೂ ನಾವೊಂದು ಆರಾಧನೆ, ಒಂದು ಪೂಜೆ ಪುರಸ್ಕಾರನ ನಿಯಮವಾಗಿ ಮಾಡ್ಕೊಳ್ತಾ ಬಂದರೆ ಸಣ್ಣ ಪುಟ್ಟ ಆಗೋ ತೊಂದರೆಯಿಂದ ನಾವು ಪಾರಾಗ್ತೀವಿ. ಮತ್ತು ಇನ್ನೂ ದುಪ್ಪಟ್ಟು ನಾವು ಬೆಳೀತಾ ಬರ್ತಾಯಿದ್ದೀವಿ. ವಿಷ್ಣು ಸಹಸ್ರನಾಮ ಹಾಕ್ಕೊಳ್ತಾ ಕೇಳಿ. ಮತ್ತು ಮಲ್ಲಿಗೆ ಹೂವಿಂದ ನೀವು ದೇವರಿಗೆ ಪೂಜೆ ಮಾಡ್ತಾ ಬಂದರೆ ನಿಮಗೆ ತುಂಬ ಒಳ್ಳೆಯದು, ತುಂಬ ಯೋಗ ಇದೆ. ಮಲ್ಲಿಗೆ ಹೂವು ವಾರಕ್ಕೆ 2 ದಿನ ಆಗಲಿ, ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ ತಪ್ಪದೆ ನೀವು ಇದನ್ನ ಪೂಜೆ ಮಾಡ್ತಾ ಬನ್ನಿ. ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಿಮಗೆ ಅದೃಷ್ಟದ ದಿನ ಮತ್ತು ಏನು ಒಂದು ನಂಬರ್ ಅಂತ ಹೇಳಿದ್ರೆ 5, 6, 8 ಅದೃಷ್ಟದ ಸಂಖ್ಯೆ ಆಗಿದೆ. ತುಂಬ ಒಳ್ಳೆಯದು. ಈ ಸಂಖ್ಯೆಯಲ್ಲಿ ನೀವೇನೋ ಒಂದು ಕೆಲಸ ಮಾಡ್ಬೋದು. ಈ ಡೇಟಲ್ಲಿ ನಿಮಗೆ ಬುಧವಾರ ಶುಕ್ರವಾರ ಎಲ್ಲ ಒಂದು ಒಳ್ಳೆಯ ವಾರ ಆಗಿದೆ. ಕೀರ್ತಿ ಸಿಗುವಂಥ ಒಂದು ಭಾಗ್ಯ ಯೋಗ ಇದೆ. ಆದಷ್ಟು ಕೋಪ, ಹಠ, ದ್ವೇಷ ಇವೆಲ್ಲ ಬಿಟ್ಬಿಡಿ. ಮನೆಯಲ್ಲಿ ಇಷ್ಟು ದಿನ ಒಂದು ಫ್ಯಾಮಿಲಿಯಿಂದ ದೂರ ಇರೋರು, ಹೆಂಡತಿ ಮಕ್ಕಳು ಪ್ರೀತಿ ಒಂದು ವಿಶ್ವಾಸದಿಂದ ಗೆಲ್ಲಿ. ನೀವು ಪ್ರೀತಿ ಕೊಟ್ಟರೆ ಅವರು ಪ್ರೀತಿ ಕೊಟ್ಟೇ ಕೊಡ್ತಾರೆ. ಯಾಕಂದರೆ ಮಕರ ರಾಶಿಯವರೇ ಹಠವಾದಿಗಳು. ಹಠದಿಂದ ಅವ್ರು ಏನೂ ಸಾಧಿಸೋಕ್ಕಾಗೋದಿಲ್ಲ. ಒಂದು ಪ್ರೀತಿ ವಿಶ್ವಾಸದಿಂದ ನಾವೇನು ಬೇಕನ್ನೋ ಗೆಲ್ಬೋದು. ಜಗತ್ತನ್ನು ಸಹ ನಾವು ಗೆಲ್ಲೋವಂಥ ಯೋಗ ಇದೆ ಸ್ನೇಹಿತರೆ. ನಾನು ಅನ್ನೋದನ್ನು ನೀವು ಒಂದು ಸ್ವಲ್ಪ ಪಕ್ಕಕ್ಕಿಟ್ಟರೆ ಈ ಒಂದು ದುಡ್ಡಿನ ಹೊಳೆ ಈ ವರ್ಷ ಏನು ಹರ್ಕೊಂಬರುತ್ತೆ ಅದನ್ನು ನೀವು ಮುಂದುವರ್ಸ್ಕೊತಾ ಹೋದರೆ ಮುಂದಿನ 100 ವರ್ಷದ ಭವಿಷ್ಯ ನಿಮಗೆ ಚೆನ್ನಾಗಿರುತ್ತೆ. ಕಳ್ಕೊಂಡಿರೋದೆಲ್ಲ ಮತ್ತೆ ಬರುವಂಥ ಈ ವರ್ಷ ಆದಷ್ಟು ಒಂದು ಬುದ್ಧಿವಂತಿಕೆಯಿಂದ ಇದನ್ನ ಜೋಪಾನ ಮಾಡ್ಕೊಳ್ಳಿ. ಮತ್ತು ಅಣ್ಣ ತಮ್ಮ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲರೂ ನಿಮಗೆ ಸಿಗ್ತಾರೆ. ಅವ್ರನ್ನೆಲ್ಲರನ್ನೂ ಒಂದು ಪ್ರೀತಿ ವಿಶ್ವಾಸದಲ್ಲಿ ನೀವು ಉಳಿಸ್ಕೊಳ್ತಾ ಬನ್ನಿ, ಗಳಿಸ್ಕೊಳ್ತಾ ಬನ್ನಿ. ಮತ್ತು ನೋಡಿ, ಈ ಡೇಟಲ್ಲಿ ಹುಟ್ಟಿರೋರು ತುಂಬ ಜನ ಹೀರೋಗಳಿದ್ದಾರೆ. ಅವ್ರುಗಳೆಲ್ಲ ತುಂಬ ಕಷ್ಟಪಟ್ಟು ಬಡಸ್ತನದಿಂದ ಬಂದು ಹೀರೋಗಳಾಗಿದ್ದಾರೆ. ನಮ್ಮ ಕನ್ನಡ ಸಿನಿಮಾ ರಂಗದಲ್ಲೂ ಇದ್ದಾರೆ, ಹಿಂದಿ ಸಿನಿಮಾ ರಂಗದಲ್ಲೂ ತುಂಬ ಜನ ಮಕರ ರಾಶಿಯವರೇ ದೊಡ್ಡ ಹೀರೋಗಳು ಎಲ್ಲರೂ ಸಹ ಈ ರಾಶಿ ನಕ್ಷತ್ರದವರೇ ಇದ್ದಾರೆ. ಹಂಗಾಗಿ ಅವ್ರ ಕಷ್ಟದ ಬೆಲೆ ತಿಳ್ಕೊಂಡು ಮೇಲಕ್ಕೆ ಬಂದಿದ್ದಾರೆ. ನಿಮಗೂ ಅದನ್ನೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಆದಷ್ಟು ನೀವೆಲ್ಲರೂ ಹಿಂದಿಂದ ನೆನೆಸ್ಕೊಂಡು ಈಗ ಬಂದಿರೋ ಅಂಥನ್ನ ಗಳಿಸ್ಕೊಳ್ಳಿ. ಕೀರ್ತಿ ಭಾಗ್ಯ ಯೋಗ ಎಲ್ಲ ಇದೆ. ಯಾರ್ಯಾರು ಮದುವೆ ಆಗಿಲ್ಲ, ನನಗೆ ಹುಡುಗ ಇಷ್ಟ ಇಲ್ಲ, ಈ ಹುಡುಗಿ ಇಷ್ಟ ಇಲ್ಲ ಅಂತ ಹಠ ಮಾಡ್ತಿರ್ತೀರೋ, ಆದಷ್ಟು ಒಂಚೂರು ಹೆಚ್ಚು ಕಡಿಮೆ ನೋಡಿಕೊಂಡು ಅವ್ರಿಗೆ ತುಂಬ ಯೋಗ ಇರೋವಂಥ ಈ ವರ್ಷ ನೀವು ಮದುವೆಗಳಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಕೆಲಸ ಸಿಗೋವಂಥ ಯೋಗ ಇದೆ ಈ ವರ್ಷದಲ್ಲಿ ಅಂತ ಹೇಳ್ತೀನಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಶನಿ ದೇವರು ಮತ್ತು ಶನಿ ಮಹಾತ್ಮ ಸ್ವಾಮಿಯವ್ರನ್ನ ಮತ್ತು ನರಸಿಂಹಸ್ವಾಮಿ ದೇವರಾಗ್ಬೋದು, ತಿರುಪತಿ ವೆಂಕಟೇಶ್ವರ ಸ್ವಾಮಿ ಇವ್ರನ್ನೆಲ್ಲರೂ ತಪ್ಪದೆ ನೀವು ಆರಾಧನೆ ಮಾಡಿ. ನಿಮ್ಗೆ ತುಂಬ ಶುಭ ಕೊಡುವಂಥ ದೇವರುಗಳಾಗಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ 12 ವರ್ಷದ ನಂತರ ಈ ಒಂದು ಶುಭ ಯೋಗ ನಿಮಗೆ ಕೂಡಿ ಬಂದಿರೋದು. 12 ವರ್ಷದಿಂದ ನಿಮಗೆ ಈ ಶುಭ ಯೋಗ ಇರಲಿಲ್ಲ. ಈಗ ಬಂದಿರೋಂಥ ಈ ಶುಭ ಯೋಗ ಕುಬೇರನ ಯೋಗದಲ್ಲಿ ನೀವೇನು ಅಂದ್ಕೊಂಡ್ರೂ ಆಗುತ್ತೆ. ಅದರಲ್ಲೂ ಅಗ್ರಿಕಲ್ಚರ್ ಅವರಂತೂ ತುಂಬ ಚೆನ್ನಾಗಿ ಅವರು ಮೇಲಕ್ಕೆ ಬರ್ತಾರೆ. ಎಲ್ಲರೂ ಒಂದು ಬಾಸ್ ಲೆವೆಲಲ್ಲಿ ಬೆಳಿತೀರ ಸ್ನೇಹಿತರೆ. ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ. 2026ನೇ ಇಸ್ವಿ ಯುಗಾದಿಯ ನಂತರ ಏನು ಒಂದು 10-11ನೇ ತಿಂಗಳು ತಕ್ಕ ಅವ್ರಿಗೆ ಭಾಳ ಯೋಗ ಇರುತ್ತೆ. ಚೆನ್ನಾಗಿ ಬೆಳೀರಿ, ಚೆನ್ನಾಗಿರ್ರಿ ಅಂತ ಹೇಳ್ತಾ, ನನ್ನ ಮಾತಲ್ಲಿ ಏನಾದ್ರು ತಪ್ಪಿದರೆ ಕ್ಷಮೆ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ. ಹರೇ ಶ್ರೀನಿವಾಸ.